ಸ್ನೇಹಿತರೆ, ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಅತಿ ಸುಂದರ ಮತ್ತು ವನ್ಯಜೀವಿಗಳ ಸ್ವರ್ಗವಾದ ಕಾಕನಕೋಟೆ ಕಬಿನಿ ಕಾಡಿನ ಸಫಾರಿಗೆ ಹೋಗ್ತಿದ್ದೇವೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಭಾಗವಾಗಿರುವ ಈ ಪ್ರದೇಶ ವನ್ಯಜೀವಿ ಪ್ರಿಯರಿಗೆ ಒಂದು ಅದ್ಭುತ ತಾಣ. ಬನ್ನಿ ಈ ರೋಮಾಂಚಕಾರಿ ಪ್ರಯಾಣವನ್ನು ಒಟ್ಟಿಗೆ ಅನುಭವಿಸೋಣ. ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿರುವ ಒಂದು ರಮಣೀಯ ಪ್ರದೇಶ. ಕಬಿನಿ ನದಿಯ ಹೆಸರಿನಿಂದಲೇ ಇದಕ್ಕೆ ಕಬಿನಿ ಎಂಬ ಹೆಸರು ಬಂದಿದೆ. ಈ ಪ್ರದೇಶವು ಹಿಂದೆ ಮೈಸೂರಿನ ಮಹಾರಾಜರ ಬೇಟೆಯಾಡುವ ತಾಣವಾಗಿತ್ತು. ಈಗ ಇದು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ಪ್ರಮುಖ ಭಾಗವಾಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ವನ್ಯಜೀವಿ ಸಫಾರಿ. ಕಾಕನಕೋಟೆ ಸಫಾರಿ ಕೇಂದ್ರದಲ್ಲಿ 2 ರೀತಿಯ ಸಫಾರಿಗಳು ಲಭ್ಯವಿದೆ. ಒಂದು ಬಸ್ ಸಫಾರಿ ಹಾಗೆ ಒಂದು ಜೀಪ್ ಸಫಾರಿ. ಬೆಳಗ್ಗೆ 6ರಿಂದ 8, 8:30ರಿಂದ 10:30, ಸಂಜೆ 2ರಿಂದ 4, 4:30ರಿಂದ 6:30. ವಾರದ ಎಲ್ಲ ದಿನಗಳು ಹಾಗೆ ಸರ್ಕಾರಿ ರಜೆ ದಿನಗಳಲ್ಲೂ ಕೂಡ ಒಂದೇ ರೀತಿಯ ಅಂದರೆ ದಿನಕ್ಕೆ 4 ಸಫಾರಿ ಇರುತ್ತದೆ. ಬನ್ನಿ ವನ್ಯಜೀವಿ ಪ್ರಿಯರಿಗೆ ಮತ್ತು ಛಾಯಾಗ್ರಾಹಕರಿಗೆ ಬಹಳ ಆಕರ್ಷಕವಾದ ಇಲ್ಲಿನ ಸಫಾರಿ ಅನುಭವವನ್ನು ಪಡೆಯೋಣ. ನೋಡಿ, ಆ ಮರದ ಕೊಂಬೆಯ ಮೇಲೆ ಎಷ್ಟು ಆರಾಮಾಗಿ ಮಲಗಿದೆ ನಮ್ಮ ಚಿರತೆ. ಚಿರತೆಗಳು ಸಾಮಾನ್ಯವಾಗಿ ಮರಗಳನ್ನು ಹತ್ತುವುದರಲ್ಲಿ ನಿಪುಣವಾಗಿವೆ. ಅವು ತಮ್ಮ ಬೇಟೆಯನ್ನು ಮರದ ಮೇಲೆ ಎಳೆದುಕೊಂಡು ಹೋಗಿ ತಿನ್ನುತ್ತವೆ. ಹಾಗೆಯೇ ವಿಶ್ರಾಂತಿ ಪಡೆಯಲು ಕೂಡ ಮರಗಳನ್ನೇ ಆಶ್ರಯಿಸುತ್ತವೆ. ಚಿರತೆಗಳು ಬಹಳ ನಾಚಿಕೆ ಸ್ವಭಾವದ ಪ್ರಾಣಿಗಳು. ಅವು ಸಾಮಾನ್ಯವಾಗಿ ಏಕಾಂಗಿಯಾಗಿ ವಾಸಿಸುತ್ತವೆ ಮತ್ತು ರಾತ್ರಿ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತವೆ. ಅವುಗಳ ಮೈಮೇಲಿನ ಕಲೆಗಳು ಅಂದರೆ ರೋಸೆಟ್ಸ್ ಅಂತಾರಲ್ಲ, ಅದು ಪ್ರತಿಯೊಂದು ಚಿರತೆಗೂ ವಿಭಿನ್ನವಾಗಿರುತ್ತವೆ. ಇದು ಅವುಗಳ ವಿಶಿಷ್ಟ ಗುರುತು. ಅವುಗಳ ಬಲವಾದ ಕಾಲುಗಳು ಮತ್ತು ತೀಕ್ಷ್ಣವಾದ ಪಂಜಗಳು ಮರಗಳನ್ನು ಹತ್ತಲು ಮತ್ತು ಬೇಟೆಯಾಡಲು ಸಹಾಯ ಮಾಡುತ್ತವೆ. ಮರದ ಮೇಲೆ ವಿಶ್ರಾಂತಿ ಪಡೆಯುವಾಗ ಅವುಗಳ ಕಣ್ಣುಗಳು ಅರ್ಧ ಮುಚ್ಚಿದರೂ ಅವು ಯಾವಾಗಲೂ ಸುತ್ತಮುತ್ತಲಿನ ಬಗ್ಗೆ ಎಚ್ಚರವಾಗಿರುತ್ತವೆ. ಈ ಕಾಕನಕೋಟೆ ಅರಣ್ಯವು ಹಿಂದೆ ಆನೆಗಳನ್ನು ಹಿಡಿಯಲು ಬಳಸುತ್ತಿದ್ದ ಖೆಡ್ಡಾ ವಿಧಾನಕ್ಕೆ ಬಹಳ ಪ್ರಸಿದ್ಧವಾಗಿತ್ತು. 1873ರಿಂದ 1971ರವರೆಗೆ ನಡೆಸಿದ 36 ಖೆಡ್ಡಾಗಳಲ್ಲಿ 24 ಖೆಡ್ಡಾಗಳನ್ನು ಕಾಕನಕೋಟೆ ಪ್ರದೇಶದಲ್ಲೇ ನಡೆಸಲಾಗಿದೆ. ಇದೇ ಇಂಡಿಯನ್ ಗೌರ್ ಅಥವಾ ಭಾರತೀಯ ಕಾಡೆಮ್ಮೆ ಅಂತಲೂ ಕರೀತಾರೆ. ಇವು ಭಾರತದ ಕಾಡುಗಳಲ್ಲಿ ಕಂಡುಬರುವ ಒಂದು ಭವ್ಯ ಮತ್ತು ಬಲಿಷ್ಠ ಪ್ರಾಣಿ. ಇವುಗಳನ್ನು ನೋಡಿದಾಗ ನಿಜಕ್ಕೂ ಮೈ ಜುಮ್ಮೆನ್ನುತ್ತದೆ. ತಮ್ಮ ಬೃಹತ್ ಗಾತ್ರ, ಬಲಿಷ್ಠ ಮೈಕಟ್ಟು ಮತ್ತು ಆಕರ್ಷಕ ಕೊಂಬುಗಳಿಂದ ಗುರುತಿಸಲ್ಪಡುತ್ತೆ. ಇವುಗಳಲ್ಲಿ ಗಂಡು 6ರಿಂದ 7 ಅಡಿ ಎತ್ತರ ಮತ್ತು 1000ದಿಂದ 1000 kg ತೂಗಬಹುದು. ಭಾರತೀಯ ಕಾಡೆಮ್ಮೆಗಳು ಮುಖ್ಯವಾಗಿ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ಕಾಡುಗಳಲ್ಲಿ ಕಂಡುಬರುತ್ತವೆ. ಭಾರತದಲ್ಲಿ ಇವು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಮಧ್ಯ ಭಾರತದ ಕಾಡುಗಳು ಉದಾಹರಣೆಗೆ ಕಾನ್ಹಾ, ಬಾಂಧವ್ಗರ್ ಮತ್ತು ಈಶಾನ್ಯ ಭಾರತದ ಅರಣ್ಯಗಳಲ್ಲಿ ವ್ಯಾಪಕವಾಗಿ ಹರಡಿವೆ.
ಇವು ದಟ್ಟವಾದ ಎಲೆಗಳಿರುವ ಕಾಡುಗಳು, ಹುಲ್ಲುಗಾವಲುಗಳು ಮತ್ತು ನೀರಿನ ಮೂಲಗಳ ಸಮೀಪ ವಾಸಿಸಲು ಇಷ್ಟಪಡುತ್ತೆ. ಕರ್ನಾಟಕದಲ್ಲಿ ಕಾಕನಕೋಟೆ, ಕಬಿನಿ, ಬಂಡೀಪುರ, ನಾಗ್ರೊಳೆ, ಭದ್ರಾ ಮುಂತಾದ ಅರಣ್ಯಗಳಲ್ಲಿ ಇವುಗಳನ್ನು ನೋಡಬಹುದು. ಕಾಕನಕೋಟೆ ಅರಣ್ಯವು ಪ್ರಸ್ತುತ ನಾಗರಹೊಳೆ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶದ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನದ ಒಂದು ಪ್ರಮುಖ ಭಾಗವಾಗಿದೆ. ದಮ್ಮನಕಟ್ಟೆ ಎಂಬ ಗ್ರಾಮದ ಬಳಿ ಇರುವ ಸಫಾರಿ ಕೇಂದ್ರಕ್ಕೆ ಕಾಕನಕೋಟೆ ಸಫಾರಿ ಕೇಂದ್ರ ಎಂದು ನಾಮಕರಣ ಮಾಡಲಾಗಿದೆ. ಭಾರತೀಯ ರಾಷ್ಟ್ರೀಯ ಪಕ್ಷಿ ನವಿಲು ಸೌಂದರ್ಯ ಮತ್ತು ವೈಭವದ ಪ್ರತೀಕ. ತನ್ನ ಅದ್ಭುತ ಗರಿಗಳಿಂದ ಮತ್ತು ನೃತ್ಯದಿಂದ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸುವ ಈ ಪಕ್ಷಿ ಭಾರತೀಯ ರಾಷ್ಟ್ರೀಯ ಪಕ್ಷಿಯಾಗಿ 1963 ಫೆಬ್ರವರಿ 1 ಅಫಿಷಿಯಲ್ ಆಗಿ ಘೋಷಿಸಲಾಯಿತು. ಗಂಡು ನವಿಲನ್ನು ಪಿಕಾಕ್ ಎಂದು, ಹೆಣ್ಣು ನವಿಲನ್ನು ಪೀಹೆನ್ ಎಂದು ಮತ್ತು ಮರಿಯನ್ನು ಪೀಚಿಕ್ ಎಂದು ಕರೆಯುತ್ತಾರೆ. ಇದರ ಅದ್ಭುತ ಬಣ್ಣ ಬಣ್ಣದ ಉದ್ದನೆಯ ಗರಿಗಳು ಮತ್ತು ವಿಶಿಷ್ಟವಾದ ನೃತ್ಯವು ಇದನ್ನು ವಿಶ್ವದ ಅತ್ಯಂತ ಸುಂದರ ಪಕ್ಷಿಗಳಲ್ಲಿ ಒಂದನ್ನಾಗಿ ಮಾಡಿದೆ. ಇದು ಭಾರತದ ಸಂಸ್ಕೃತಿ, ಇತಿಹಾಸ ಮತ್ತು ಜಾನಪದಗಳಲ್ಲಿ ಆಳವಾಗಿ ಬೇರೂರಿದೆ. ನವಿಲಿನ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಅದು ಅದರ ಅದ್ಭುತವಾದ ಬಾಲದ ಗರಿಗಳು. ಗಂಡು ನವಿಲಿಗೆ ಸುಮಾರು 200ಕ್ಕೂ ಹೆಚ್ಚು ಉದ್ದನೆಯ ಕಣ್ಣಿನಂತಹ ವಿನ್ಯಾಸಗಳಿರುವ ಗರಿಗಳಿರುತ್ತವೆ. ಈ ಗರಿಗಳು ಸುಮಾರು 6 ಅಡಿಗಳಷ್ಟು ಉದ್ದ ಬೆಳೆಯುತ್ತವೆ. ಪ್ರಣಯ ಕಾಲದಲ್ಲಿ ಗಂಡು ನವಿಲು ತನ್ನ ಗರಿಗಳನ್ನು ಹರಡಿ ಹೆಣ್ಣು ನವಿಲನ್ನು ಆಕರ್ಷಿಸಲು ನೃತ್ಯ ಮಾಡುತ್ತದೆ. ಇದರ ದೇಹವು ಹೊಳೆಯುವ ನೀಲಿ ಮತ್ತು ಹಸಿರು ಬಣ್ಣಗಳಿಂದ ಕೂಡಿದೆ. ತಲೆಯ ಮೇಲೆ ಒಂದು ಸಣ್ಣ ಕಿರೀಟದಂತಹ ರಚನೆ ಇರುತ್ತೆ. ಹೆಣ್ಣು ನವಿಲುಗಳು ಗಂಡು ನವಿಲುಗಳಷ್ಟು ವರ್ಣರಂಜಿತವಾಗಿರುವುದಿಲ್ಲ ಮತ್ತು ಅವುಗಳ ಗರಿಗಳು ಚಿಕ್ಕದಾಗಿರುತ್ತೆ. ನವಿಲಿನ ನೃತ್ಯವು ಪ್ರಪಂಚಾದ್ಯಂತ ಪ್ರಸಿದ್ಧವಾಗಿದೆ. ಮಳೆಗಾಲದಲ್ಲಿ ಅಥವಾ ಪ್ರಣಯ ಕಾಲದಲ್ಲಿ ಗಂಡು ನವಿಲು ತನ್ನ ಗರಿಗಳನ್ನು ಹರಡಿ ನೃತ್ಯದ ಭಂಗಿಗಳನ್ನು ಪ್ರದರ್ಶಿಸುತ್ತವೆ. ಇದು ಹೆಣ್ಣು ನವಿಲನ್ನು ಆಕರ್ಷಿಸುವ ಒಂದು ವಿಧಾನ. ನವಿಲುಗಳು ವಿಶಿಷ್ಟವಾದ ಜೋರಾದ ಕೂಗನ್ನು ಹೊಂದಿವೆ. ಈ ಕೂಗು ಮಳೆ ಬರುವ ಮುನ್ನ ಅಥವಾ ಅಪಾಯವನ್ನು ಸೂಚಿಸಲು ಬಳಸಲಾಗುತ್ತದೆ. ನವಿಲು ಕೇವಲ ಒಂದು ಪಕ್ಷಿಯಲ್ಲ. ನವಿಲು ಭಾರತೀಯ ಸಂಸ್ಕೃತಿ ಮತ್ತು ಧರ್ಮದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ಹಿಂದೂ ಧರ್ಮದಲ್ಲಿ ನವಿಲು ಜ್ಞಾನ, ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಕಾರ್ತಿಕೇಯ ದೇವರ ವಾಹನ ನವಿಲು. ಅನೇಕ ಜಾನಪದ ಕಲೆಗಳು, ಕಥೆಗಳು ಮತ್ತು ಸಾಹಿತ್ಯದಲ್ಲಿ ನವಿಲು ಪ್ರಮುಖ ಪಾತ್ರ ವಹಿಸುತ್ತವೆ. ನವಿಲು ವನ್ಯಜೀವಿ ರಕ್ಷಣೆ ಕಾಯ್ದೆ 1972 ಅಡಿಯಲ್ಲಿ ಸಂರಕ್ಷಿತ ಪ್ರಭೇದವಾಗಿದೆ. ಹಸಿರು ಹಾಸಿನ ಮೇಲೆ ನಡೆದು ಬರುತ್ತಿರುವ ಹೆಣ್ಣು ಹುಲಿ, ಕಾಡಿನ ರಾಣಿಯ ಭವ್ಯ ದರ್ಶನ. ಇದನ್ನು ಪ್ರೀತಿಯಿಂದ ಮಗ್ಗೆರಾಣಿ ಅಂತ ಕರೀತಾರೆ. ಅದುವೇ ಗಂಭೀರವಾಗಿ ನಡೆದು ಬರುತ್ತಿದೆ. ಹುಲಿಯನ್ನು ಅದರ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ನೋಡುವುದು ನಿಜಕ್ಕೂ ಒಂದು ಅದೃಷ್ಟ. ಅದರ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಶಕ್ತಿ ಮತ್ತು ಘನತೆ ಇದೆ. ಹುಲಿ ವಿಶ್ವದ ಅತಿ ದೊಡ್ಡ ಬೆಕ್ಕು ಪ್ರಭೇದಗಳಲ್ಲೊಂದಾಗಿದೆ. ಇವುಗಳ ಮೈಮೇಲಿನ ಪಟ್ಟೆಗಳು ಪ್ರತಿಯೊಂದು ಹುಲಿಗೂ ವಿಶಿಷ್ಟವಾಗಿರುತ್ತವೆ, ಮಾನವನ ಬೆರಳಚ್ಚಿನಂತೆ. ಇವು
ಏಕಾಂಗಿಯಾಗಿ ಬೇಟೆಯಾಡುವ ಪ್ರಾಣಿಗಳು ಮತ್ತು ಅತ್ಯಂತ ಶಕ್ತಿಶಾಲಿ ಮತ್ತು ಬುದ್ಧಿವಂತ ಬೇಟೆಗಾರರು. ಇವುಗಳ ತೀಕ್ಷ್ಣವಾದ ದೃಷ್ಟಿ, ಕೇಳುವ ಶಕ್ತಿ ಬೇಟೆಗೆ ಸಹಾಯ ಮಾಡುತ್ತೆ. ಹುಲಿಗಳು ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತೆ. ಹುಲಿಗಳು ಏಷ್ಯಾ ಖಂಡದಲ್ಲಿ ಕಂಡುಬರುತ್ತೆ. ಭಾರತದಲ್ಲಿ ಇವು ರಾಷ್ಟ್ರೀಯ ಪ್ರಾಣಿಯಾಗಿದ್ದು ದೇಶದಾದ್ಯಂತ ಅನೇಕ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಉದಾಹರಣೆಗೆ ಸುಂದರ್ಬನ್ಸ್, ರಣತಂಬೂರ್, ಜಿಮ್ ಕಾರ್ಬೆಟ್, ಬಂಡೀಪುರ, ನಾಗರೊಳೆ ಮುಂತಾದವು ಕೆಲವು ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳು. ಇವು ದಟ್ಟವಾದ ಅರಣ್ಯಗಳು, ಹುಲ್ಲುಗಾವಲುಗಳು ಮತ್ತು ನೀರಿನ ಮೂಲಗಳ ಸಮೀಪ ವಾಸಿಸಲು ಇಷ್ಟಪಡುತ್ತೆ. ಹುಲಿಗಳ ಕಣ್ಣುಗಳ ಬಗ್ಗೆ ಒಂದು ವಿಶೇಷ ಸಂಗತಿ ಇದೆ. ಸಾಮಾನ್ಯವಾಗಿ ನಾವು ನೋಡುವ ಹುಲಿಗಳ ಕಣ್ಣುಗಳು ಹಳದಿ ಅಥವಾ ಚಿನ್ನದ ಬಣ್ಣದಲ್ಲಿರುತ್ತವೆ. ಆದರೆ ಅಪರೂಪಕ್ಕೆ ಕೆಲವು ಹುಲಿಗಳು, ವಿಶೇಷವಾಗಿ ಬಿಳಿ ಹುಲಿಗಳು, ನೀಲಿ ಕಣ್ಣುಗಳನ್ನು ಹೊಂದಿರುತ್ತವೆ. ಹಾಗೆಯೇ ಹುಲಿಗಳಿಗೆ ಮನುಷ್ಯರಿಗಿಂತ ರಾತ್ರಿಯಲ್ಲಿ ಸುಮಾರು 6 ಪಟ್ಟು ಹೆಚ್ಚು ಉತ್ತಮವಾಗಿ ಕಾಣಿಸುತ್ತೆ. ಇದು ಅವುಗಳಿಗೆ ರಾತ್ರಿ ಬೇಟೆಯಾಡಲು ಬಹಳ ಸಹಕಾರಿಯಾಗಿದೆ. ಹುಲಿಯ ಗರ್ಜನೆ ಎಷ್ಟು ಶಕ್ತಿಯುತವಾಗಿರುತ್ತೆ ಅಂದರೆ ಸುಮಾರು 3 ಕಿಲೋಮೀಟರ್ ದೂರದವರೆಗೆ ಕೇಳಿಸುತ್ತೆ. ಈ ಗರ್ಜನೆಯನ್ನು ನಾವು ತಮ್ಮ ಪ್ರದೇಶವನ್ನು ಗುರುತಿಸಲು, ಇತರ ಹುಲಿಗಳೊಂದಿಗೆ ಸಂವಹನ ನಡೆಸಲು ಮತ್ತು ಬೇಟೆಯಾಡುವಾಗ ಹೆದರಿಸಲು ಬಳಸುತ್ತವೆ. ಅದರ ಗರ್ಜನೆ ಕೇವಲ ಶಬ್ದವಲ್ಲ, ಅದು ಒಂದು ಶಕ್ತಿಯ ಪ್ರದರ್ಶನ. ಕಾಕನಕೋಟೆ ಅರಣ್ಯವು ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡುಗಳಿಂದ ಕೂಡಿದ್ದು ತೇಗ, ಹೊನ್ನೆ, ನಂದಿ, ಬೀಟೆ ಮುಂತಾದ ಮರಗಳು ಇಲ್ಲಿ ಹೇರಳವಾಗಿ ಬೆಳೆಯುತ್ತೆ. ಕಾಕನಕೋಟೆ ಕಾಡು ಆನೆಗಳ ಪ್ರಮುಖ ನೆಲೆಯಾಗಿದೆ. ಇಲ್ಲಿ ಹುಲಿ, ಚಿರತೆ, ಕಾಡೆಮ್ಮೆ, ಸಾಂಬಾರ್ ಜಿಂಕೆ, ಚುಕ್ಕೆ ಜಿಂಕೆ, ಕಾಡು ಹಂದಿ, ಕರಡಿ ಮುಂತಾದ ಪ್ರಾಣಿಗಳನ್ನು ಸಹ ಕಾಣಬಹುದು. ವನ್ಯಜೀವಿ ಛಾಯಾಗ್ರಾಹಕರಿಗೆ ಇದು ಒಂದು ಉತ್ತಮ ತಾಣವಾಗಿದೆ. ಕಾಕನಕೋಟೆ ಕಾಡಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಮತ್ತು ನಮ್ಮ ಕಣ್ಣುಗಳಿಗೆ ಮುದ ನೀಡುವ ಪ್ರಾಣಿಗಳೆಂದರೆ ಚುಕ್ಕೆ ಜಿಂಕೆಗಳು, ಸ್ಪಾಟೆಡ್ ಡೀರ್ಸ್ ಅಥವಾ ಚಿತ್ತಲ್. ಇವುಗಳ ಕೆಲವು ಆಶ್ಚರ್ಯಕರ ಸಂಗತಿ ಎಂದರೆ ಗಂಡು ಜಿಂಕೆಗಳ ಕೊಂಬುಗಳು ಪ್ರತಿ ವರ್ಷವೂ ಬೆಳೆದು ಉದುರಿ ಮತ್ತೆ ಹೊಸದಾಗಿ ಬೆಳೆಯುತ್ತೆ. ಈ ಪ್ರಕ್ರಿಯೆಯನ್ನು ಆಂಟ್ಲರ್ ಸೈಕಲ್ ಎಂದು ಕರೆಯುತ್ತಾರೆ. ಕೊಂಬುಗಳು ಬೆಳೆದಾಗ ಅವುಗಳ ಮೇಲೆ ವೆಲ್ವೆಟ್ ಎಂಬ ಮೃದುವಾದ ಪದರವಿರುತ್ತದೆ. ಇದು ರಕ್ತನಾಳಗಳಿಂದ ಕೂಡಿದ್ದು ಕೊಂಬುಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಕೊಂಬುಗಳು ಸಂಪೂರ್ಣವಾಗಿ ಬೆಳೆದ ನಂತರ ಈ ವೆಲ್ವೆಟ್ ಉದುರಿ ಹೋಗುತ್ತೆ. ಈ ಕೊಂಬುಗಳನ್ನು ಅವು ಪರಸ್ಪರ ಹೋರಾಡಲು ಮತ್ತು ಹೆಣ್ಣು ಜಿಂಕೆಗಳನ್ನು ಆಕರ್ಷಿಸಲು ಬಳಸುತ್ತವೆ. ಚುಕ್ಕೆ ಜಿಂಕೆಗಳ ಹೆಸರೇ ಹೇಳುವಂತೆ ಅವುಗಳ ಮೈಮೇಲೆ ಬಿಳಿ ಚುಕ್ಕೆಗಳಿರುತ್ತೆ. ಈ ಚುಕ್ಕೆಗಳು ಕೇವಲ ಸೌಂದರ್ಯಕ್ಕಲ್ಲ, ಅವುಗಳಿಗೆ ಕಾಡಿನಲ್ಲಿ ಮರೆಮಾಚಿಕೊಳ್ಳಲು ಬಹಳ ಸಹಾಯ ಮಾಡುತ್ತೆ. ಈ ಚುಕ್ಕೆಗಳು ಹುಟ್ಟಿನಿಂದಲೇ ಇರುತ್ತವೆ ಮತ್ತು ಜೀವನ ಪರ್ಯಂತ ಹಾಗೆಯೇ ಇರುತ್ತವೆ. ಚುಕ್ಕೆ ಜಿಂಕೆಗಳು ಕಾಡಿನ ಇತರ ಪ್ರಾಣಿಗಳಿಗೆ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅವು ಯಾವುದೇ ಬೇಟೆಗಾರ ಹುಲಿ, ಚಿರತೆ ನೋಡಿದಾಗ ಜೋರಾಗಿ ಒಂದು ವಿಶಿಷ್ಟ ಶಬ್ದ ಮಾಡುತ್ತೆ. ಇದನ್ನು ಬಾರ್ಕಿಂಗ್ ಎಂದು ಕರೆಯುತ್ತಾರೆ. ಈ ಶಬ್ದವನ್ನು ಕೇಳಿದ ಕೂಡಲೇ ಕಾಡಿನ ಇತರ ಪ್ರಾಣಿಗಳು, ವಿಶೇಷವಾಗಿ ಇತರ ಜಿಂಕೆಗಳು, ಮಂಗಗಳು ಮತ್ತು ಪಕ್ಷಿಗಳು ಕೂಡ ಎಚ್ಚೆತ್ತುಕೊಂಡು ಸುರಕ್ಷಿತ ಸ್ಥಳಕ್ಕೆ ಹೋಗುತ್ತವೆ. ಇದು ಕಾಡಿನ ಪರಿಸರ ವ್ಯವಸ್ಥೆಯಲ್ಲಿ ಅವುಗಳ ಮಹತ್ವವನ್ನು ತೋರಿಸುತ್ತದೆ.
ಡೆಕ್ಕನ್ ಕೋಟೆ ಅಥವಾ ಕಬಿನಿ ಹಿನ್ನೀರಿನ ಬಗ್ಗೆ ಮಾತನಾಡುವಾಗ ಇಲ್ಲಿನ ಆನೆಗಳ ಬಗ್ಗೆ ಮಾತನಾಡಲೇಬೇಕು. ಈ ಪ್ರದೇಶವು ಏಷ್ಯಾದ ಆನೆಗಳ ಅತಿ ದೊಡ್ಡ ಹಿಂಡುಗಳಿಗೆ ನೆಲೆಯಾಗಿದೆ. ಈ ಭವ್ಯ ಪ್ರಾಣಿಗಳ ಸೌಂದರ್ಯವನ್ನು ನಾವು ನೋಡಿ ಆನಂದಿಸುತ್ತೇವೆ. ಆದರೆ ಇವುಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದ ಕೆಲವು ಆಶ್ಚರ್ಯಕರ ಸಂಗತಿಗಳಿವೆ. ಇವತ್ತು ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಏಷ್ಯಾದ ಆನೆಗಳು ಭೂಮಿಯ ಮೇಲಿನ ಅತಿ ದೊಡ್ಡ ಭೂಪ್ರಾಣಿಗಳಲ್ಲಿ ಎರಡನೆಯವು, ಆಫ್ರಿಕನ್ ಆನೆಗಳ ನಂತರ. ಒಂದು ಪ್ರಬುದ್ಧ ಗಂಡಾನೆಯು ಸುಮಾರು 10ರಿಂದ 11 ಅಡಿ ಎತ್ತರ ಮತ್ತು 5,000 kg ಹೆಚ್ಚು ತೂಗಬಹುದು. ಇವುಗಳ ಬೃಹತ್ ಗಾತ್ರ ಮತ್ತು ಶಕ್ತಿಯು ನಿಜಕ್ಕೂ ಪ್ರಭಾವಶಾಲಿಯಾಗಿದೆ. ಅವುಗಳ ಪ್ರತಿಯೊಂದು ಹೆಜ್ಜೆಯೂ ಭೂಮಿಯನ್ನು ನಡುಗಿಸುವಂತಿರುತ್ತೆ. ಆನೆಗಳಿಗೆ ಅದ್ಭುತವಾದ ನೆನಪಿನ ಶಕ್ತಿ ಇದೆ. ಅವುಗಳು ತಾವು ಭೇಟಿ ನೀಡಿದ ಸ್ಥಳಗಳು, ನೀರಿನ ಮೂಲಗಳು, ಆಹಾರದ ಮೂಲಗಳು ಮತ್ತು ಇತರ ಆನೆಗಳನ್ನು ವರ್ಷಗಳ ಕಾಲ ನೆನಪಿಟ್ಟುಕೊಳ್ಳಬಲ್ಲವು. ಈ ನೆನಪಿನ ಶಕ್ತಿ ಅವುಗಳಿಗೆ ಬರಗಾಲದ ಸಮಯದಲ್ಲಿ ಆಹಾರ ಮತ್ತು ನೀರನ್ನು ಹುಡುಕಲು ಬಹಳ ಸಹಾಯ ಮಾಡುತ್ತೆ. ಹಿಂಡಿನ ಹಿರಿಯ ಹೆಣ್ಣಾನೆ ಈ ನೆನಪಿನ ಶಕ್ತಿಯನ್ನು ಬಳಸಿ ಹಿಂಡನ್ನು ಮುನ್ನಡೆಸುತ್ತದೆ. ಆನೆಯ ಸೊಂಡಿಲು ಕೇವಲ ಮೂಗಲ್ಲ, ಅದೊಂದು ಬಹುಪಯೋಗಿ ಅಂಗ. ಇದು ಸುಮಾರು 40,000 ಸ್ನಾಯುಗಳನ್ನು ಹೊಂದಿದ್ದು ಮೂಳೆಗಳೇ ಇಲ್ಲ. ಆನೆಗಳು ತಮ್ಮ ಸೊಂಡಿಲನ್ನು ಉಸಿರಾಡಲು, ನೀರು ಕುಡಿಯಲು, ಅಂದರೆ ಒಂದು ಬಾರಿಗೆ 14 ಲೀಟರ್ ನೀರನ್ನು ಹಿಡಿದಿಡಬಹುದು, ಆಹಾರವನ್ನು ಎತ್ತಿಕೊಳ್ಳಲು, ಮರಗಳನ್ನು ಕೀಳಲು, ಪರಸ್ಪರ ಸಂವಹನ ನಡೆಸಲು ಮತ್ತು ಮರಿ ಆನೆಗಳನ್ನು ಸಾಗಿಸಲು ಕೂಡ ಬಳಸುತ್ತವೆ. ಸೊಂಡಿಲಿನ ತುದಿಯಲ್ಲಿ 2 ಬೆರಳುಗಳಂತಹ ರಚನೆಗಳಿದ್ದು ಸಣ್ಣ ವಸ್ತುಗಳನ್ನು ಕೂಡ ಹಿಡಿದುಕೊಳ್ಳಲು ಸಹಾಯ ಮಾಡುತ್ತೆ. ಆನೆಗಳು ಅತ್ಯಂತ ಸಂಕೀರ್ಣವಾದ ಸಾಮಾಜಿಕ ರಚನೆಯನ್ನು ಹೊಂದಿವೆ. ಅವುಗಳು ಮಾತೃಪ್ರಧಾನ ಹಿಂಡುಗಳಲ್ಲಿ ವಾಸಿಸುತ್ತವೆ. ಅಂದರೆ ಹಿಂಡನ್ನು ಅತ್ಯಂತ ಹಿರಿಯ ಮತ್ತು ಅನುಭವಿ ಹೆಣ್ಣಾನೆ ಮುನ್ನಡೆಸುತ್ತೆ. ಗಂಡಾನೆಗಳು ಪ್ರಬುದ್ಧವಾದ ನಂತರ ಹಿಂಡನ್ನು ತೊರೆದು ಏಕಾಂಗಿಯಾಗಿ ಅಥವಾ ಸಣ್ಣ ಬ್ಯಾಚುಲರ್ ಗುಂಪುಗಳಲ್ಲಿ ವಾಸಿಸುತ್ತವೆ. ಆನೆಗಳು ಪರಸ್ಪರ ಬಲವಾದ ಬಾಂಧವ್ಯವನ್ನು ಹೊಂದಿದ್ದು ಒಂದು ಆನೆಗೆ ಅಪಾಯವಾದರೆ ಇಡೀ ಹಿಂಡು ರಕ್ಷಣೆಗೆ ಬರುತ್ತದೆ. ಆನೆಗಳನ್ನು ಪರಿಸರ ವ್ಯವಸ್ಥೆಯ ಇಂಜಿನಿಯರ್ಗಳು ಎಂದು ಕರೆಯಲಾಗುತ್ತೆ. ಅವುಗಳು ಮರಗಳನ್ನು ಕೀಳುವ ಮೂಲಕ, ಹೊಸ ಹಾದಿಗಳನ್ನು ಸೃಷ್ಟಿಸುವ ಮೂಲಕ ಮತ್ತು ಬೀಜಗಳನ್ನು ಹರಡುವ ಮೂಲಕ ಕಾಡಿನ ಸ್ವರೂಪವನ್ನು ಬದಲಾಯಿಸುತ್ತವೆ. ಅವುಗಳ ಚಲನೆಯಿಂದ ಮಣ್ಣು ಸಡಿಲಗೊಂಡು ಹೊಸ ಸಸ್ಯಗಳು ಬೆಳೆಯಲು ಸಹಾಯವಾಗುತ್ತದೆ. ಇವುಗಳ ಅನುಪಸ್ಥಿತಿ ಕಾಡಿನ ಪರಿಸರ ವ್ಯವಸ್ಥೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ.
ಹುಲಿ, ಆನೆ, ಚಿರತೆಗಳ ಜೊತೆಗೆ ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ಪ್ರಾಣಿ ಇದೆ, ಅದುವೇ ಕರಡಿ, ವಿಶೇಷವಾಗಿ ಸ್ಲಾತ್ ಬೇರ್. ಇವುಗಳನ್ನು ನೋಡುವುದು ಸ್ವಲ್ಪ ಅಪರೂಪವಾದರೂ ಇದು ಈ ಕಾಡಿನ ನಿವಾಸಿ. ಇವು ಭಾರತ ಮತ್ತು ಶ್ರೀಲಂಕಾಗೆ ಸ್ಥಳೀಯವಾಗಿರುವ ಕರಡಿ ಪ್ರಭೇದ. ಇವುಗಳ ಮೈ ಮೇಲೆ ದಪ್ಪ ಒರಟಾದ ಕಪ್ಪು ತುಪ್ಪಳ, ಎದೆಯ ಮೇಲೆ ವಿ ಆಕಾರದ ಬಿಳಿ ಗುರುತು ಮತ್ತು ಉದ್ದವಾದ ಬಾಗಿದ ಪಂಜಗಳು ಇರುತ್ತೆ. ಅವುಗಳ ಮೂಗು ಮತ್ತು ತುಟಿಗಳು ಉದ್ದವಾಗಿದ್ದು ಕೀಟಗಳನ್ನು, ವಿಶೇಷವಾಗಿ ಗೆದ್ಲು ಮತ್ತು ಜೇನುಹುಳುಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಇವು ನೋಡಲು ನಿಧಾನವಾಗಿ ಕಂಡರೂ ಅಪಾಯವಾದರೆ ವೇಗವಾಗಿ ಓಡಬಲ್ಲವು. ಕಾಕನಕೋಟೆ ಕಾಡಿನಲ್ಲಿ ಕರಡಿಯನ್ನು ನೋಡುವುದು ಸ್ವಲ್ಪ ಕಷ್ಟ. ಅವುಗಳು ನಾಚಿಕೆ ಸ್ವಭಾವದ ಪ್ರಾಣಿಗಳು ಮತ್ತು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಸಕ್ರಿಯವಾಗಿರುತ್ತವೆ. ಆದರೆ ನಾವು ಸಫಾರಿ ಸಮಯದಲ್ಲಿ ಅದೃಷ್ಟವಶಾತ್ ಒಂದು ಕರಡಿಯನ್ನು ನೋಡಲು ಸಾಧ್ಯವಾಯಿತು. ಸೀಳು ನಾಯಿಗಳು ಅಥವಾ ಇಂಡಿಯನ್ ವೈಲ್ಡ್ ಡಾಗ್, ಧೋಲೆ, ವೈವಿಧ್ಯಮಯ ವನ್ಯಜೀವಿ ಮತ್ತು ಆಸಕ್ತಿದಾಯಕ ಅಪರೂಪದ ಪ್ರಾಣಿಗಳಲ್ಲೊಂದು. ಇವುಗಳನ್ನು ನೋಡೋದು ಸ್ವಲ್ಪ ಕಷ್ಟ ಆದರೂ ಅವುಗಳ ಬಗ್ಗೆ ಕೆಲವು ಆಶ್ಚರ್ಯಕರ ಸಂಗತಿಗಳಿವೆ. ಈ ಕಾಡಿನ ಚುರುಕು ಬುದ್ಧಿಯ ಬೇಟೆಗಾರರು. ಸೀಳು ನಾಯಿಗಳು ಏಷ್ಯಾದಲ್ಲಿ ಕಾಡುಗಳಲ್ಲಿ ಕಂಡುಬರುವ ಒಂದು ವಿಶಿಷ್ಟವಾದ ನಾಯಿ ಪ್ರಭೇದ. ಇವುಗಳನ್ನು ರೆಡ್ ಡಾಗ್ ಎಂದು ಕರೆಯುತ್ತಾರೆ. ಇವುಗಳ ಮೈಮೇಲೆ ಕೆಂಪು ಕಂದು ಬಣ್ಣದ ತುಪ್ಪಳ, ಬಿಳಿ ಹೊಟ್ಟೆ ಮತ್ತು ಕಪ್ಪು ಬಾಲದ ತುದಿ ಇರುತ್ತೆ. ಸಾಕು ನಾಯಿಗಳಿಗಿಂತ ಭಿನ್ನವಾಗಿ ಇವುಗಳು ಗುಂಪಿನಲ್ಲಿ ಬೇಟೆಯಾಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿ. ಕಾಕನಕೋಟೆ ಅರಣ್ಯವು ಇವುಗಳಿಗೆ ಸೂಕ್ತವಾದ ಆವಾಸ ಸ್ಥಾನವನ್ನು ಒದಗಿಸುತ್ತದೆ. ಸೀಳು ನಾಯಿಗಳ ಬಗ್ಗೆ ಮೊದಲ ಆಶ್ಚರ್ಯಕರ ಸಂಗತಿ ಅಂದರೆ ಅವುಗಳು ಅತ್ಯಂತ ಸಂಘಟಿತವಾಗಿ ಗುಂಪಿನಲ್ಲಿ ಬೇಟೆಯಾಡುತ್ತೆ. ಹುಲಿ ಮತ್ತು ಚಿರತೆಗಳಂತೆ ಏಕಾಂಗಿಯಾಗಿ ಬೇಟೆಯಾಡುವ ಬದಲು ಇವುಗಳು 5ರಿಂದ 12 ನಾಯಿಗಳ ಗುಂಪುಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಒಂದು ಗುಂಪು ದೊಡ್ಡ ಜಿಂಕೆ ಅಥವಾ ಕಾಡು ಹಂದಿಗಳಂತಹ ಬೇಟೆಯನ್ನು ಸುತ್ತುವರಿದು ಅಂತಿಮವಾಗಿ ಅದನ್ನು ಹಿಡಿದು ಸಾಯಿಸುತ್ತವೆ. ಈ ಸಹಕಾರಿ ಬೇಟೆಯ ತಂತ್ರವು ಅವುಗಳ ಯಶಸ್ಸಿಗೆ ಕಾರಣವಾಗಿದೆ. ಸೀಳು ನಾಯಿಗಳು ಸಾಕು ನಾಯಿಗಳಂತೆ ಬೊಗಳೋದಿಲ್ಲ. ಅವುಗಳು ವಿಶೇಷವಾದ ಸಿಳ್ಳೆ, ವಿಸಿಲ್ ಶಬ್ದಗಳನ್ನು ಮಾಡುವ ಮೂಲಕ ಸಂವಹನ ನಡೆಸುತ್ತವೆ. ಈ ಸಿಳ್ಳೆಗಳು ಗುಂಪಿನ ಸದಸ್ಯರನ್ನು ಒಟ್ಟುಗೂಡಿಸಲು, ಬೇಟೆಯ ಸಮಯದಲ್ಲಿ ಸಂಘಟಿಸಲು ಮತ್ತು ಪರಸ್ಪರ ಎಚ್ಚರಿಕೆ ನೀಡಲು ಸಹಾಯ ಮಾಡುತ್ತೆ. ಇದರ ಜೊತೆಗೆ ಅವುಗಳು ದೇಹ ಭಾಷೆ, ವಾಸನೆ, ಗುರುತುಗಳು ಮತ್ತು ಸಣ್ಣ ಕೂಗುಗಳ ಮೂಲಕವೂ ಸಂವಹನ ನಡೆಸುತ್ತವೆ.
ಕಾಕನಕೋಟೆ ಅರಣ್ಯವು ಮುಖ್ಯವಾಗಿ ಉಷ್ಣವಲಯದ ಮಿಶ್ರ ಪತನಶೀಲ ಕಾಡುಗಳನ್ನು ಹೊಂದಿದೆ. ಕಬಿನಿ ನದಿಯು ಈ ಅರಣ್ಯದ ಮಧ್ಯಭಾಗದಲ್ಲಿ ಹರಿಯೋದ್ರಿಂದ ನದಿಯ ಅಂಚಿನಲ್ಲಿರುವ ಕಾಡುಗಳು ವಿಶೇಷ ರೀತಿಯ ಸಸ್ಯ ಸಂಪತ್ತನ್ನು ಹೊಂದಿದೆ. ಕಾಕನಕೋಟೆ ಪ್ರದೇಶವು ಹುಲಿ ಸಂರಕ್ಷಿತ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಅತ್ಯಂತ ಶ್ರೀಮಂತ ವನ್ಯಜೀವಿ ಸಂಪತ್ತು ಕಂಡುಬರುತ್ತೆ. ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಪ್ರದೇಶಗಳಲ್ಲೊಂದಾಗಿದೆ. ಚಿರತೆಯೊಂದು ಜಿಂಕೆಯನ್ನು ಬೇಟೆಯಾಡಿ ತಿನ್ನುತ್ತಿರುವ ದೃಶ್ಯ. ಕಾಡು ಅಂದರೆ ಕೇವಲ ಸೌಂದರ್ಯ ಮಾತ್ರ ಅಲ್ಲ, ಅದು ಬದುಕುಳಿಯುವ ಹೋರಾಟದ ಒಂದು ಕಠೋರ ವಾಸ್ತವವೂ ಹೌದು. ಇಂದು ನಾವು ಅಂತಹದ್ದೇ ಒಂದು ನೈಜ ಆದರೆ ಕೆಲವು ಸತ್ಯಾಸತ್ಯತೆಗಳನ್ನು ಒಳಗೊಂಡಿರುವ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಇದು ಕಾಡಿನ ಕಠೋರ ಸತ್ಯ. ಒಂದು ಪ್ರಾಣಿಯ ಬದುಕು ಮತ್ತೊಂದರ ಆಹಾರವಾಗಿದೆ. ಈ ದೃಶ್ಯವು ನಿಮಗೆ ಅಹಿತಕರವಾಗಿ ಕಾಣಬಹುದು, ಆದರೆ ಇದು ಪರಿಸರ ವ್ಯವಸ್ಥೆಯ ಸಮತೋಲನಕ್ಕೆ ಅವಶ್ಯಕ. ಚಿರತೆಗಳು ಅಸಾಧಾರಣ ಬೇಟೆಗಾರರು. ಅವುಗಳ ದೇಹದ ರಚನೆ, ವೇಗ, ಚುರುಕುತನ ಮತ್ತು ಮರೆಮಾಚಿಕೊಳ್ಳುವ ಸಾಮರ್ಥ್ಯ ಅವುಗಳಿಗೆ ಬೇಟೆಯಾಡಲು ಸಹಾಯ ಮಾಡುತ್ತೆ. ಅವು ಸುಮಾರು 58 km/h ವೇಗದಲ್ಲಿ ಓಡಬಲ್ಲವು. ಅವುಗಳ ಬಲವಾದ ದವಡೆಗಳು ಮತ್ತು ಹರಿತವಾದ ಪಂಜಗಳು ಬೇಟೆಯನ್ನು ಹಿಡಿದುಕೊಳ್ಳಲು ಮತ್ತು ಕೊಲ್ಲಲು ಸಹಕಾರಿ. ಜಿಂಕೆಗಳು ಅವುಗಳ ಪ್ರಮುಖ ಆಹಾರಗಳಲ್ಲೊಂದಾಗಿವೆ. ಈ ವಿಡಿಯೋದಲ್ಲಿ ನಾವು ಕಾಡಿನ ಒಂದು ನೈಜ ಮತ್ತು ಕಠೋರ ಸತ್ಯವನ್ನು ನೋಡಿದೆವು. ಇದು ಕಾಡಿನ ನಿಯಮ, ಬದುಕುಳಿಯುವ ಹೋರಾಟ. ಇಂತಹ ದೃಶ್ಯಗಳನ್ನು ನೋಡುವುದು ಕಷ್ಟವಾದರೂ ಪ್ರಕೃತಿಯನ್ನು ಅದರ ಸಹಜ ಸ್ಥಿತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತೆ. ಈ ವಿಡಿಯೋ ನಿಮಗೆ ವನ್ಯಜೀವಿಗಳ ಬದುಕಿನ ಬಗ್ಗೆ ಒಂದು ವಿಭಿನ್ನ ದೃಷ್ಟಿಕೋನವನ್ನು ನೀಡಿದೆ ಎಂದು ಭಾವಿಸುತ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.